ಸಿಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನೋದು ಪ್ರಶ್ನೆ. ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಯಾವಾಗಿನಿಂದಾರಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಸತೀಶ್ ಜಾರಕಿಹೊಳಿಯವರು ಸಹಜವಾಗಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದಾರೆ, ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಯಾವುದೇ ವಿಚಾರಗಳಿದ್ರೂ ಕೂಡ ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯನವರನ್ನ ಸಪೋರ್ಟ್ ಮಾಡುವಂತ ಫಾಲೋವರ್ ಅಂತ ಕೂಡ ಗುರುತಿಸಿಕೊಂಡಿದ್ದಾರೆ. ಬಟ್ ಈಗ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗೇ ಬಿಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಟ್ಬಿಟ್ಟಿದ್ದಾರಾ? ಡಿಕೆ ಶಿವಕುಮಾರ್ಗೆ ಪುತ್ರನ ಮೂಲಕ ಕೌಂಟರ್ ಕೊಡಿಸಿದ್ದಾರಾ ಸಿಎಂ ಅನ್ನೋದು ಪ್ರಶ್ನೆ. ಡಿಕೆ ದೇವಸ್ಥಾನ ಸಂಕಲ್ಪದ ಬೆನ್ನಲ್ಲೇ ಕಿಡಿ ಹೊತ್ತಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಹಣಿಬೇಕು ಅಂತ ಅಹಿಂದ ಅಸ್ತ್ರ ಪ್ರಯೋಗ ಮಾಡಲಾಯ್ತಾ? ಅಹಿಂದ ಅಸ್ತ್ರ ಪ್ರಯೋಗವಾದ್ರೆ ಯಾರು ಕೂಡ ಅದನ್ನ ವಿರೋಧ ಮಾಡಲ್ಲ ಅನ್ನುವಂಥ ತಂತ್ರಗಾರಿಕೆ. ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ ಅವರಿಗೆ ಸಿಗಲೇಬಾರದು ಅನ್ನೋ ರೀತಿಯಲ್ಲಿ ಪ್ಲಾನಿಂಗ್ ಆದಂಗೆ ಕಾಣಿಸ್ತಾ ಇದೆ. ಈಗಾಗಲೇ ಸದ್ದಿಲ್ಲದೆ ಪ್ರಯತ್ನ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಸಿಗಲೇಬಾರದು ಅನ್ನೋ ರೀತಿಯಲ್ಲಿ ಅಹಿಂದ ಅಸ್ತ್ರ ಬಳಕೆಗೆ ಮುಂದಾದ್ರ ಅದು ಕೂಡ ನೇರ ಅಲ್ಲ, ಬದಲಾಗಿ ತಮ್ಮ ಪುತ್ರನ ಮೂಲಕ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡಿಸ್ಬಿಟ್ರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇತ್ತೀಚೆಗೆ ದೇವರ ಮೊರೆ ಹೋಗ್ತಾ ಇದ್ರು, ಸಂಕಲ್ಪ ಮಾಡ್ಕೊಂಡಿದ್ರು, ನನ್ನ ಕೆಲಸಕ್ಕೆ ದೇವರು ನನಗೊಂದು ವರ ಕೊಡ್ತಾನೆ ಅನ್ನುವಂಥ ನಂಬಿಕೆ ಇದೆ ಅನ್ನೋ ಅರ್ಥದಲ್ಲಿ ಸಾಕಷ್ಟು ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಕೊಟ್ಟಿದ್ರು. ಕೆಲಸ ಮಾಡಿದ್ದೀನಿ, ಅದನ್ನ ನೋಡಿ ನನಗೆ ಸಿಎಂ ಕುರ್ಚಿ ಹೈಕಮಾಂಡ್ ಕೊಡುತ್ತೆ ಬಿಡಿ, ಆ ವಿಶ್ವಾಸ ಇದೆ ಅನ್ನೋ ಅರ್ಥದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತ್ಕೊಳ್ಳೋ ಮೂಲಕ ಪೂರ್ಣಾವಧಿಯ ತನಕ ನಾನೇ ಸಿಎಂ ಅಂತ ಹೇಳಿ ಒಂದು ಟಕ್ಕರನ್ನ ಕೊಟ್ಟಿದ್ರು. ಅದಾದ ಬಳಿಕ ಇನ್ನೂ ಕೂಡ ಸಿಎಂ ಕುರ್ಚಿಯ ಆಸೆಯನ್ನ ಡಿಸಿಎಂ ಬಿಟ್ಟಿಲ್ವಲ್ಲ ಅನ್ನೋ ಕಾರಣಕ್ಕೆ ಈಗ ಪುತ್ರನ ಮೂಲಕ ಅಹಿಂದ ಅಸ್ತ್ರ ಬಳಕೆಗೆ ಮುಂದಾಗ್ತಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಕಾರಣ ಯತೀಂದ್ರ ಸಿದ್ದರಾಮಯ್ಯನವರು ಸದ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಂಥದ್ದೊಂದು ಚರ್ಚೆನ ಕಾಂಗ್ರೆಸ್ ಪಾಳ್ಯದಲ್ಲಿ ಹುಟ್ಟ ಹಾಕಿದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಹೊರಟಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಎಸ್ಟಿ ಸಮುದಾಯ ಹಿಡಿದಿಟ್ಟುಕೊಳ್ಳಲೇಬೇಕು ಅಂತ ಈ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ರ. ಎಸ್ಟಿ ಸಮುದಾಯಕ್ಕೆ ಕುರುಬರನ್ನ ಸೇರಿಸಬೇಕು ಅಂತ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಆಗ ಸದ್ದಿಲ್ಲದೆ ಇದನ್ನ ವಿರೋಧ ಮಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿ. ಈಗ ಇದೇ ಹೇಳಿಕೆಯಿಂದ ಶಾಂತಗೊಳಿಸೋದಕ್ಕೆ ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಮಾಡದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನಾಯಕ ಮುಂದಿನ ಸಿಎಂ ಅಂದ್ರೆ ಮೀಸಲಾತಿಗೆ ದಾರಿ ಸಲೀಸಾಗ್ಬಿಡುತ್ತೆ. ಆದ್ರಿಂದ ಬೆಳಗಾವಿಯಲ್ಲೇ ಈ ಹೇಳಿಕೆಯನ್ನ ಕೊಡಿಸ್ಬಿಟ್ರ ಸಿದ್ದರಾಮಯ್ಯನವರು ಅಧಿಕೃತವಾಗಿ ತಮ್ಮ ಪುತ್ರನ ಮೂಲಕ ಅನ್ನೋದು ಪ್ರಶ್ನೆ. ಅಲ್ಲಿಗೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನಿಂಗ್ಗೆ ಸಿದ್ದರಾಮಯ್ಯನವರು ಮುಂದಾಕಿದ್ದಾರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಕೆಳಗೆ ಅಂದ್ರೆ ಅದನ್ನ ಬಿಟ್ಟು ಕೆಳಗಿಳಿಯೋ ಹೊತ್ತಿಗೆ ತಮ್ಮ ಸಮುದಾಯಕ್ಕೆ ಒಂದು ಬಂಪರ್ ಗಿಫ್ಟ್ ಕೊಟ್ಟೇ ಕೆಳಗಿಳಿಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಕಾರಣ ಬಹುದಿನಗಳ ಬೇಡಿಕೆ, ಬಹುದಿನಗಳ ಹೋರಾಟ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅಂತ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೂಡ ಎಸ್ಟಿಗೆ ಸೇರಿಸಲೇಬೇಕು ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಅಲ್ಲಿ ಎಸ್ಟಿ ಸಮುದಾಯದಲ್ಲಿದ್ದಂತಹ ಕೆಲವರು ಅದನ್ನ ವಿರೋಧ ಮಾಡ್ತಾ ಇದ್ರು. ಮೀಸಲಾತಿ ಹರಿದು ಹಂಚಿಕೆ ಆಗ್ಬಿಡುತ್ತೆ ಎಲ್ಲರಿಗೂ ಕೂಡ, ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬಾರದು ಅಂತ. ಬಟ್ ಈಗ ಅದೇ ಸಮುದಾಯದಲ್ಲಿರೋ ಕೆಲವರನ್ನ ಮನವೊಲಿಸಿ ಹೇಗಾದ್ರೂ ಮಾಡಿ ತಮ್ಮ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ಪ್ಲಾನಿಂಗ್ ಒಂದ್ ಕಡೆ ಆದ್ರೆ, ಅಹಿಂದ ಅಸ್ತ್ರಗಳನ್ನ ಅಹಿಂದ ವಿಚಾರಗಳನ್ನ ಯಾವಾಗೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ರು ಆಗ ಯಾರು ಕೂಡ ಇದ್ರ ಬಗ್ಗೆ ತಕರಾರೆತ್ತಲ್ಲ, ಪ್ರಶ್ನೆ ಮಾಡಿಲ್ಲ ಇಲ್ಲಿ ತನಕ. ಕಾರಣ ಒಬ್ಬ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಒಬ್ಬ ಮಾಸ್ ಲೀಡರ್. ಹಾಗಾಗಿ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಕೂಡ ಮುಂದಾಗಲ್ಲ ಅನ್ನೋ ಕಾರಣಕ್ಕೆ ಅಹಿಂದ ಅಸ್ತ್ರದ ಬಳಕೆಗೆ ಕೂಡ ಮುಂದಾದ್ರ ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವಂತಹ ಪ್ಲಾನಿಂಗ್ಗಳ ಗೊತ್ತಿಲ್ಲ. ಇಂಥದ್ದೊಂದು ಚರ್ಚೆ ಸದ್ಯ ಪಕ್ಷದ ವಲಯದಲ್ಲೇ ಆಗ್ತಾ ಇದೆ.